ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅಂದರೆ ತುಂಬ ಜನ ಕೇಳ್ತಾ ಇದ್ರು, ಸರ್ ಸೆಕೆಂಡ್ ಲಿಸ್ಟ್ ಗೆಸ್ಟ್ ಟೀಚರ್ಸ್ದು ಏನಾದರೂ ನೋಟಿಫಿಕೇಷನ್ ಬಿಡ್ತಾರಾ ಹೇಗೆ ಅಂತಂದ್ಬಿಟ್ಟು. ಫೈನಲಿ ಅಂದರೆ ರೇಷಿಯೋಗೆ ತಕ್ಕಂತೆ ಶಿಕ್ಷಕರು ಇಲ್ಲದೇ ಇರೋ ಕಾರಣ, ಡಿಮಾಂಡ್ ಜಾಸ್ತಿ ಆಗಿರ್ತಕ್ಕಂಥ ಕಾರಣ ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಡೆಸಿಷನ್ಗೆ ಬಂದಿರುವಂಥದ್ದು. ಅಂದರೆ ಎರಡನೇ ಹಂತಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಈಗ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದೆ. ಸೊ ಡೇಟ್ ಅಬ್ಸರ್ವ್ ಮಾಡಿ, ಜಸ್ಟ್ ಫ್ಯೂ ಅವರ್ಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. 22/7/2026 ಇವತ್ತು ಬಂದಿರುವಂಥದ್ದು. ಸೊ ಈ ಟೈಮಲ್ಲಿ ಯಾಕೆ ಇದನ್ನು ಬಿಡುಗಡೆ ಮಾಡಿದ್ರು ಅಂತ ಅಂದ್ಬಿಟ್ಟು ತುಂಬ ಜನರ ಕ್ವಶನ್ ಇಲ್ಲಿ. ಸೊ ಒಂದು ಕಡೆ ಅಫಿಷಿಯಲ್ ಆಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ C&R ಎಲ್ಲ ಅನೌನ್ಸ್ ಆಗಿಬಿಟ್ಟಿದೆ. PSTR, HSTR, GPTಗೆಲ್ಲ ಮತ್ತು ಗಣಕಯಂತ್ರ ಶಿಕ್ಷಕರಿಗೂ ಕೂಡ. ಇನ್ನೊಂದು ಕಡೆ ಅಬ್ಜೆಕ್ಷನ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಇನ್ನೊಂದು 2-3 ದಿನ ಅಥವಾ 4 ದಿನದಲ್ಲಿ ಸೊ ಒಂದು ಕಾಪಿ ರಿವೈಸ್ಡ್ ಆಗಾದರೂ ಬರ್ಬೋದು ಚೇಂಜಸ್ ಆಗಿ, ಇಲ್ಲ ಅಬ್ಜೆಕ್ಷನ್ ಕಡಿಮೆ ಇದ್ದರೆ ಅದೇ ಕಾಪಿ ಯಥಾವತ್ತಾಗಿ ಬಿಡುಗಡೆ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಈ ಟೈಮಲ್ಲಿ ಯಾಕೆ ಎರಡನೇ ಹಂತಕ್ಕೆ ಸರ್ಕ್ಯುಲರ್ ಬಿಡುಗಡೆ ಮಾಡಿದ್ದಾರೆ, ಶಿಕ್ಷಕರ ನೇಮಕಾತಿ ಮಾಡಬೇಕಲ್ವ ಅಂತಕ್ಕಂಥದ್ದು ತುಂಬ ಜನರ ಪ್ರಶ್ನೆ ಈಗ. ಸೊ ವಿತಿನ್ ಫ್ಯೂ ಡೇಸಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಹಾಕಬೇಕು CET ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅವಶ್ಯಕತೆ ಏನಿತ್ತು, ಇವಾಗ ಯಾಕೆ ಬಿಡಿದ್ರೆ ಅಂತ ಅಂದ್ಬಿಟ್ಟು ತುಂಬ ಜನ ಪ್ರಶ್ನೆ. ಸೊ ನಾವು ಮಾಹಿತಿ ಕೊಡಬೇಕಾಗಿದೆ, ಇದೊಂದು ಇಲಾಖೆಯಿಂದ ಬಂದಾದ್ರಿಂದ, ಸೊ ಒಂದು ಕಂಟೆಂಟ್ ಆಗಿರೋದ್ರಿಂದ ಇದನ್ನು ಎಲ್ಲರಿಗೂ ಒಂಚೂರು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸರ್ಕಾರಗಳು ಏನು ಪ್ಲ್ಯಾನ್ ಮಾಡ್ತಿದ್ದಾವೋ, ಏನು ಕಥೆನೋ ಏನೂ ಅರ್ಥ ಆಗ್ತಾಯಿಲ್ಲ ಈಗ. ನೋಡೋಣ, ಸಬ್ಜೆಕ್ಟ್ ಬರೋಣ ಈಗ. ಅದೇನೇ ಇರಲಿ, 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿಯಿರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎರಡನೇ ಹಂತದಲ್ಲಿ, ನೋಡಿ ಇಲ್ಲೊಂದು ಟೈಟ್ಲ್ ಮೆನ್ಷನ್ ಮಾಡಿದರೆ, ಎರಡನೇ ಹಂತದಲ್ಲಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರುಗಳನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಅಂತ ಇದೆ. ದ ಸೆಕೆಂಡ್ ಸ್ಟೇಜ್ ಆಫ್ ಗೆಸ್ಟ್ ಟೀಚರ್ಸ್ ನೋಟಿಫಿಕೇಷನ್ ಇದು, ಆಯಿತಾ. ಸೊ ಹಾಗಿದ್ರೆ ಎಷ್ಟು ಜನ ತಗೊಳ್ತಾ ಇದ್ದಾರೆ ಈಗ ಇಲ್ಲಿ ಬಂದಿರುವಂಥದ್ದು, ಜಿಲ್ಲಾವಾರು ಹೇಗೆಲ್ಲ ಈ ಅತಿಥಿ ಶಿಕ್ಷಕ ಹುದ್ದೆಗಳು PSTಗೆ ಹೇಗೆಲ್ಲ ಹಂಚಿಕೆ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ನೋಡೋಣ ನಿಮಗೆ. ಇವೆಲ್ಲ ಏನು ಓದ್ಲಿಕ್ಕೆ ಹೋಗಲ್ಲ ನಾನು, ಉಲ್ಲೇಖ 1, 2, 3 ಅವೆಲ್ಲ ಬೇಡ. ನೇರವಾಗಿ ಇಲ್ಲೊಂದು ಕಾಪಿ ಇದೆಯಲ್ಲ ಅದನ್ನು ಇಲ್ಲಿ ಓದೋ ಪ್ರಯತ್ನ ಮಾಡ್ತೀನಿ ನಾನು. ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ, ಹಿಯರ್ ವಿ ಗೋ. ತಾಲೂಕು ಮತ್ತು ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿಸಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು. ಏನು ಶಿಸ್ತು ಕ್ರಮ ಎಲ್ಲ ನೋಡಿ ಸಾಕಾಗ್ಬಿಟ್ಟಿದೆ. ಈ ಕೂಡಲೇ ನೇಮಕ ಮಾಡಿಕೊಳ್ಳಲು ಸಹಾಯಕವಾಗುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಗತ್ಯತೆ ಅವಶ್ಯಕತೆ ಇರತಕ್ಕಂಥ ಶಾಲೆಗಳ ಖಾಲಿ ಹುದ್ದೆಗಳಿಗೆ ನಿಯಮಾನುಸಾರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ತಾಲೂಕು ಹಂತದಲ್ಲಿ ಶಾಲಾವಾರು ಹುದ್ದೆ ಹಂಚಿಕೆ ಆದೇಶವನ್ನು ಕಡ್ಡಾಯವಾಗಿ ಕೂಡ ಹೊರಡಿಸಬೇಕು. ಹೇಗೇನು ಮತ್ತೆ ಎಲ್ಲೆಲ್ಲಿ ಡಿಮಾಂಡ್ ಇದೆ ಅವರು ಇಮಿಡಿಯೇಟ್ ಮತ್ತು ಶಾಲೆಯಿಂದ ಒಂದು ಮಾಹಿತಿ ಕೊಡಬೇಕಾಗುತ್ತೆ ಅದನ್ನು. ನೆಕ್ಸ್ಟು, ತಾಲೂಕು ಹಂತದಲ್ಲಿ ನೇಮಕಗೊಂಡ ಅತಿಥಿ ಶಿಕ್ಷಕರ ವಿವರಗಳನ್ನು ಕೆಳಕಂಡ ನಿಗದಿತ ನಮೂನೆಯಲ್ಲಿ ಜಿಲ್ಲಾವಾರು ಕ್ರೋಢೀಕರಿಸಿ ಈ ಕಚೇರಿಗೆ ಜಿಲ್ಲಾ ಉಪನಿರ್ದೇಶಕರು ವಿಳಂಬಕ್ಕೆ ಅವಕಾಶ ನೀಡದೆ ಕೂಡಲೇ ಅತಿಥಿ ಪಂಚಾಯಿತಿವಾರು ಹುದ್ದೆಗಳ ವಿವರಗಳನ್ನು ಕೆಳಗಿನ ನಮೂನೆಯಲ್ಲಿ ಕ್ರೋಢೀಕರಿಸಿ ದೃಢೀಕೃತ ಅಂದರೆ PDF ಮಾದರಿಯಲ್ಲಿ ಸಾಫ್ಟ್ ಪ್ರತಿಯನ್ನು ಈ ಕಚೇರಿ ಇಮೇಲ್ ವಿಳಾಸ primary.dpi@gmail.com ಸಲ್ಲಿಸುವುದು. ತಪ್ಪಿದ್ದಲ್ಲಿ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು. ಶಿಸ್ತು ಕ್ರಮ ಅನ್ನೋ ಪದನ A4 ಓದಿ ನಮಗೂ ಸಾಕಾಗ್ಬಿಟ್ಟಿದೆ, ಇರಲಿ. ಸೊ ಅನೆಕ್ಸರ್ 1 ಇದೆ ಇಲ್ಲಿ, ನಮೂನೆ 1ರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಓದ್ಕೊಬಿಟ್ಟಿದ್ದನ್ನು. ಕ್ರಮ ಸಂಖ್ಯೆ, ಜಿಲ್ಲೆಗೆ ಮಂಜೂರಾದ ಒಟ್ಟು ಅತಿಥಿ ಶಿಕ್ಷಕರ ಸಂಖ್ಯೆ ಇದೆ ಫಸ್ಟ್ ಕಾಲಮಲ್ಲಿ. ಸೆಕೆಂಡ್ ಒನ್ನಲ್ಲಿ ತಾಲೂಕಿನ ಹೆಸರು, ತಾಲೂಕು ಪಂಚಾಯಿತಿ ಹೆಸರು, ಅದಾದಮೇಲೆ ಖಾಲಿ ಇರತಕ್ಕಂಥ ಒಟ್ಟು ಬೋಧಕ PST ಮತ್ತು GPT ಹುದ್ದೆಗಳ ವಿವರ, ಅಲ್ಲಿ ಏನು ಖಾಲಿ ಇದೆ ಅದನ್ನು ತೋರಿಸ್ಬೇಕು. ನೆಕ್ಸ್ಟು ಹಂಚಿಕೆ ಮಾಡಲಾದ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಅಂತ, ನೇಮಕಗೊಂಡ ಅತಿಥಿ ಶಿಕ್ಷಕರ ಸಂಖ್ಯೆ, ಅಗತ್ಯವಿರುವ ಅನುದಾನದ ವಿವರ ಅಂತ ಅಂದ್ಬಿಟ್ಟು. ಹಂಚಿಕೆ ಮಾಡಲಾಗಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಕೊಡಲ್ಲ, ಅದರಲ್ಲಿ ಮತ್ತೆ ಫಿಲ್ಟರ್ ಮಾಡ್ತಾರೆ ಯಾವ್ಯಾವ ಶಾಲೆಗಳಿಗೆ ಅತ್ಯಗತ್ಯವಾಗಿ ಬೇಕು ಅಲ್ಲಿಗೆ ಮಾತ್ರ ಕೊಡುವಂಥದ್ದು. ಸೊ ಇದು ಬಿಟ್ಟಿರ್ತಕ್ಕಂಥ ಇವತ್ತಿನ ಒಂದು ಅಫಿಷಿಯಲ್ ಸರ್ಕ್ಯುಲರು. ಈಗ ನೋಡಿ ಇಲ್ಲಿ ಜಿಲ್ಲಾವಾರು ಗೆಸ್ಟ್ ಟೀಚರ್ಸ್ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ನೋಡಿ ಇಲ್ಲಿ ಓದ್ಬಿಡ್ತೀನಿ ನಾನು ಹೆಡ್ಡಿಂಗಲ್ಲಿ. ಈಗ 2026-27ನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ PTR ಅನ್ವಯ ಉಪನಿರ್ದೇಶಕರಿಂದ ಸ್ವೀಕೃತವಾದಂಥ ಪ್ರಸ್ತಾವನೆಯ ಅನ್ವಯ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಹಂಚಿಕೆ ಮಾಡಲಾದ ಜಿಲ್ಲಾವಾರು ಹುದ್ದೆಗಳ ಸಂಖ್ಯೆ ಅಂತ ಇದೆ ಇಲ್ಲಿ. ಒಂದು ಕ್ರಮ ಸಂಖ್ಯೆ, ಡಿವಿಷನ್ನು, ಡಿಸ್ಟಿಕ್ಕು, ದಿನಾಂಕ, ಹಂಚಿಕೆ ಮಾಡಲಾಗಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳು. ಇನ್ನು PTR ಅನ್ವಯ ಹೆಚ್ಚುವರಿ ಕೋರಲಾದಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ, PTR ಅನ್ವಯ ಹಂಚಿಕೆ ಮಾಡಲಾದಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ. ಅದಾದಮೇಲೆ ಕೊನೆ ಕಾಲಮಲ್ಲಿ ಒಟ್ಟು 2026-27ನೇ ಸಾಲಿಗೆ ಹಂಚಿಕೆ ಮಾಡಲಾದ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಇಲ್ಲಿ. ಸೊ ನೋಡೋಣ ಇಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಹಂಚಿಕೆ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಜಿಲ್ಲಾವಾರು ಕೊಟ್ಟಿರುವಂಥದ್ದು. ನೋಡಿ ಇಲ್ಲಿ ಕಲಬುರಗಿ ಅಂತ ಬಂದರೆ ವಿಜಯನಗರ, ಯಾದಗಿರಿ, ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರು ಇಷ್ಟು ಜಿಲ್ಲೆಗಳಿಗೆ. ನೋಡಿ ಇಲ್ಲಿ ಟೋಟಲ್ ಇದು
13,324. ಸೊ ನೆಕ್ಸ್ಟು ಹಾಗೆಯೇ ನೋಡಿ ಇಲ್ಲಿ ಪ್ರತಿ ಜಿಲ್ಲೆಗೆ ಎಷ್ಟು ಅಂತ ಇಲ್ಲಿ ನೋಡ್ಕೋಬೋದು ನೀವು. ನೋಡಿ ಇದು ಹಂಚಿಕೆ ಮಾಡಲಾದಂಥ ಅತಿಥಿ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಇವೆಲ್ಲವೂ ಕೂಡ 275, 237, 416, 611, 218. ಸೊ ನೀವು ಇವುಗಳನ್ನು ಮಾತ್ರ ನೋಡ್ಕೊಳ್ಬೇಕು, ಇದನ್ನೇ ಕೊಡುವಂಥದ್ದು. ಎಗೇನ್ ಇದರಲ್ಲಿ ಮತ್ತೆ ಫಿಲ್ಟರ್ ಆಗುತ್ತೆ, ಅದು ತಾಲೂಕುವಾರು ಯಾವ್ಯಾವ ಶಾಲೆಗಳಿಗೆ ಅಗತ್ಯವಾಗಿ ಬೇಕಾಗಿರುತ್ತೆ ಅಲ್ಲಿಗೆ ಮಾತ್ರ ಇದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದೇ ಥರ ಈಗ ಬೆಳಗಾವಿಯಲ್ಲಿ ನೋಡಿ ಇಲ್ಲಿ ಉತ್ತರ ಕನ್ನಡ, ಸಿರಸಿ, ಧಾರವಾಡ, ಗದಗ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ. ಆಯಿತಾ, ಇಲ್ಲಿಗೆ 10,336. ಸೊ ನೆಕ್ಸ್ಟು ಇನ್ನು ಬ್ಯಾಂಗ್ಳೂರು ಬಂದರೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ರಾಮನಗರ. ಸೊ ನೋಡಿ ಇಲ್ಲಿ ಹಂಗೆ ಬಂದರೆ 8,252 ನೋಡಿ ಇಲ್ಲಿದೆಯಲ್ಲ ಇಲ್ಲಿ. ಸೊ ಈ ಸರ್ಕಲ್ಲು. ಅದೇ ಥರ ಈಗ ಮೈಸೂರಿಗೆ ಬಂದರೆ ನೋಡಿ ಇಲ್ಲೆಷ್ಟು ಅಲಾಟ್ ಮಾಡಲಾಗಿದೆ ಇಲ್ಲಿ: ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಚಿಕ್ಕಮಗಳೂರು. ಟೋಟಲ್ಲು 5,333. ಒಟ್ಟಾರೆಯಾಗಿ ಎರಡನೇ ಹಂತಕ್ಕೆ ಸುಮಾರು 36,944 ಹುದ್ದೆಗಳನ್ನು ಈಗ ಸೆಕೆಂಡ್ ಸ್ಟೇಜ್ ಆಫ್ ಗೆಸ್ಟ್ ಟೀಚರ್ಸ್ ನೋಟಿಫಿಕೇಷನ್ ಮಾಡಿರುವಂಥದ್ದು. ಸೊ ಈ ರೀತಿಯಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳ ಒಂದು ಹಂಚಿಕೆಯನ್ನು ಮಾಡಲಾಗಿದೆ ಅಂತ. ಟೋಟಲ್ಲು 36,944 ಹುದ್ದೆಗಳು. ಈಗೇನು ಮಾಡಬೇಕು, ಡಿಸ್ಟಿಕ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ತಾಲೂಕುವಾರು ಯಾವ್ಯಾವ ಶಾಲೆಗೆ ಎಷ್ಟೆಷ್ಟು ಅಂತ ಗೊತ್ತಾಗಬೇಕಾದ್ರೆ ಯಾರಿಗೆ ಡಿಮಾಂಡ್ ಇದೆ, ಅವಶ್ಯಕತೆ ಇದೆ, ಅತ್ಯಗತ್ಯವಾಗಿ ಆ ಶಾಲೆಯವರು ಏನು ಮಾಡಬೇಕು, ಮಾಹಿತಿಯನ್ನು BO ಕಚೇರಿಗೆ ಅದನ್ನು ಸಬ್ಮಿಟ್ ಮಾಡಬೇಕು. ಅದಾದ ನಂತರದಲ್ಲಿ ಮತ್ತೊಂದು ಸರ್ಕ್ಯುಲರ್ನ ಅವ್ರು ಓಡಿಸ್ತಾರೆ, ಅವರು ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಪೋಸ್ಟ್ ಅವೈಲೇಬಲ್ ಇದೆ ಅಂತ. ಸೊ ಅದಾದ ಆಫ್ಟರ್ವರ್ಡ್ಸ್ ಅವರು ಅಲ್ಲಿ ಸೆಲೆಕ್ಷನ್ ಮಾಡ್ತಕ್ಕಂಥ ಪ್ರೊಸೀಜರು ಆವಾಗ ಸೊ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದಿಷ್ಟು ತುಂಬ ಜನ ಕೇಳಿದರು, ದ ಸೆಕೆಂಡ್ ಸ್ಟೇಜ್ ಆಫ್ ಗೆಸ್ಟ್ ಟೀಚರ್ ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಆನ್ ಡಿಮಾಂಡ್, ಸೊ ಬೇಡಿಕೆ ಜಾಸ್ತಿ ಇದ್ದಿದ್ದರಿಂದ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಬಟ್ ಗೊತ್ತಿಲ್ಲ ಈ ಹಂತಕ್ಕೆ ಯಾಕೆ ಇದನ್ನು ಬಿಡುಗಡೆ ಮಾಡಿದ್ರು ಅಂತ ಅಂದ್ಬಿಟ್ಟು. ಸೊ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ಗೆ ಎಲ್ಲ ಎದುರು ನೋಡ್ತಕ್ಕಂಥ ಒಂದು ಸಮಯ ಇದು. ಬಟ್ ಐ ಡೋಂಟ್ ನೋ ಸರ್ಕಾರಗಳ ಒಂದು ಯೋಚನೆ ಅದೇನಿರುತ್ತೋ ಅವರ ಪ್ಲ್ಯಾನಿಂಗು, ತಂತ್ರಗಳು, ಸೊ ಏನಕ್ಕೆ ಹೀಗೆ ಮಾಡ್ತಾರೋ ಅದೆಲ್ಲವೂ ಕೂಡ ಅವರಿಗೆ ಬಿಟ್ಟಂಥ ವಿಚಾರಗಳು. ಸೊ ಫೈನಲಿ ಏನು ಸರ್ಕ್ಯುಲರ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ನೋಟಿಫಿಕೇಷನ್ನ ಅಥವಾ ಅಫಿಷಿಯಲ್ ಸರ್ಕ್ಯುಲರ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ದಯಮಾಡಿ ಎಲ್ಲೂ ಒಂದು ಸಲ ಇದನ್ನು ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಪ್ಡೇಟ್ಸ್ ಬಂತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಅಂತೂ ಸೊ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಅಗೇನ್.